ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಇಂದಿನ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತೀಯ ರೈಲ್ವೆ ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಿತು ಎಂಬುದನ್ನು ಈ ದಿನ ತಿಳಿದುಕೊಳ್ಳೋಣ. ನೀವೆಲ್ಲರೂ ರೈಲ್ವೆನ ನೋಡಿದ್ದೀರಾ. ಇವತ್ತೇನು ರೈಲ್ವೆನ ನೋಡ್ತಾ ಇದ್ದೀರಾ, ಅದು ಬ್ರಿಟಿಷರ ಕಾಲದಲ್ಲೇ ಭಾರತದಲ್ಲಿ ಸ್ಥಾಪನೆ ಆದ ರೈಲ್ವೆ ಆಗಿತ್ತು. ಹಲವಾರು ಹಂತಗಳಲ್ಲಿ ಭಾರತೀಯ ರೈಲ್ವೆನ ಅಭಿವೃದ್ಧಿಗೊಳಿಸಿದವರು ಅಂತಂದರೆ ಬ್ರಿಟಿಷರು. 1829ರಲ್ಲಿ ಜಾರ್ಜ್ ಸ್ಟಿಫನ್ಸನ್ನಿಂದ ಉಗಿ ಇಂಜಿನ್ ಕಂಡುಹಿಡಿದ ನಂತರ ಮೊದಲಿಗೆ ಇಂಗ್ಲೆಂಡ್ನ ಲಿವರ್ಪೂಲ್ನಿಂದ ಮ್ಯಾಂಚೆಸ್ಟರ್ಗೆ ರೈಲ್ವೆ ಹಳಿಯನ್ನು ಸ್ಥಾಪನೆ ಮಾಡಿದರು. ಮೊಟ್ಟ ಮೊದಲ ಬಾರಿಗೆ ಉಗಿ ಇಂಜಿನನ್ನು ಕಂಡುಹಿಡಿದ ವ್ಯಕ್ತಿ ಯಾರು ಅಂತಂದರೆ ಜಾರ್ಜ್ ಸ್ಟಿಫನ್ಸನ್. ಉಗಿ ಇಂಜಿನನ್ನು ನೀವು ನೋಡಿರ್ಬೋದು. ನಾನಂತೂ ಈ ಉಗಿ ಇಂಜಿನನ್ನು ನೋಡಿದ್ದೀನಿ. ಉಗಿ ಇಂಜಿನ್ನಲ್ಲಿ ಕಲ್ಲಿದ್ದಲನ್ನು ಉರಿಸಿ ಅದರ ಮುಖಾಂತರ ಈ ನೀರನ್ನು ಕಾಯಿಸಿ ಆ ನೀರಿನ ಹಬೆ ಏನು ಬರ್ತಾ ಇತ್ತೋ ಆ ಹಬೆಯ ಮುಖಾಂತರ ರೈಲನ್ನು ಓಡಿಸ್ತಾ ಇದ್ರು. ಇದನ್ನು ಉಗಿ ಇಂಜಿನ್ ಎಂಬುದಾಗಿ ಕರೀತಾ ಇದ್ರು. ಇದನ್ನು ಕಂಡು ಹಿಡಿದ ವ್ಯಕ್ತಿ ಯಾರು ಅಂತಂದರೆ ಜಾರ್ಜ್ ಸ್ಟಿಫನ್ಸನ್. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹಳ್ಳಿಯನ್ನು ಎಲ್ಲಾಗ್ತಾರೆ, ಉಗಿ ಇಂಜಿನ್ ಎಲ್ಲಿ ಓಡಿಸ್ತಾರೆ ಅಂತಂದರೆ ಇಂಗ್ಲೆಂಡ್ನ ಲಿವರ್ಪೂಲ್ನಿಂದ ಮ್ಯಾಂಚೆಸ್ಟರ್ನ ಹತ್ತಿ ಉತ್ಪಾದನೆಯ ಕೇಂದ್ರ ಎಂಬುದಾಗಿ ಕರೀತಾರೆ. ಪ್ರಪಂಚದ ಹತ್ತಿ ಉತ್ಪಾದನೆಯಲ್ಲೇ ಅತ್ಯಂತ ಶ್ರೇಷ್ಠ ಮತ್ತು ಅತಿ ಹೆಚ್ಚು ಹತ್ತಿ ಉತ್ಪಾದನೆ ಆಗೋದಿಲ್ಲ ಅಂತಂದರೆ ಮ್ಯಾಂಚೆಸ್ಟರ್ನಲ್ಲಿ. ಹಾಗಾಗಿ ಲಿವರ್ಪೂಲ್ನಿಂದ ಮ್ಯಾಂಚೆಸ್ಟರ್ವರೆಗೆ ರೈಲ್ವೆ ಹಳಿಯನ್ನು ಸ್ಥಾಪನೆ ಮಾಡ್ತಾರೆ. ಹೀಗಾಗಿ ಪ್ರಪಂಚದಲ್ಲಿ ರೈಲ್ವೆ ಪರಿಚಯವಾದ ನಂತರ ಬ್ರಿಟಿಷರು ಅದನ್ನು ಭಾರತದಲ್ಲೂ ಕೂಡ ರೈಲ್ವೆನ ಅಭಿವೃದ್ಧಿಪಡಿಸುವುದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಭಾರತದಲ್ಲಿನ ರೈಲ್ವೆ ಅಭಿವೃದ್ಧಿನ ನಾವು 5 ಹಂತಗಳಲ್ಲಿ ನೋಡ್ಬೋದು. ಒಂದು ಪ್ರಥಮ ಹಂತ, ದ್ವಿತೀಯ ಹಂತ, ತೃತೀಯ ಹಂತ, ಚತುರ್ಥಿ ಹಂತ, ಇನ್ನೊಂದು ಪಂಚಮಿ ಹಂತ, 5ನೇ ಹಂತ. 5 ಹಂತಗಳಲ್ಲಿ ಭಾರತದಲ್ಲಿ ಯಾವ ರೀತಿ ರೈಲ್ವೆ ಅಭಿವೃದ್ಧಿ ಆಯಿತು ಎಂಬುದನ್ನು ನಾವು ತಿಳ್ಕೊಬೋದು. ಈ ಪ್ರಥಮ ಹಂತ 1849ರಿಂದ 1869. 1849ರಲ್ಲಿ ಬ್ರಿಟಿಷರು ಭಾರತದಲ್ಲಿ ರೈಲ್ವೆ ಅಭಿವೃದ್ಧಿಯನ್ನು ಪಡಿಸುವುದಕ್ಕಾಗಿ ಒಂದು ನೀಲ ನಕ್ಷೆಯನ್ನು ರಚನೆ ಮಾಡ್ತಾರೆ. ಅಲ್ಲಿ 3 ರಸ್ತೆಗಳನ್ನು ಅಥವಾ 3 ರೈಲ್ವೆ ಪ್ರದೇಶಗಳನ್ನು ಗುರುತಿಸ್ತಾರೆ. ಒಂದು ಕಲ್ಕತ್ತಾದಿಂದ ರಾಣಿಗಂಜ್, ಈಗಿನ ಪಶ್ಚಿಮ ಬಂಗಾಳದಿಂದ ಅದು ರಾಣಿಗಂಜ್ ಅಲ್ಲಿವರೆಗೂ. ಏಕೆಂದರೆ ಕಲ್ಕತ್ತಾ ಈ ಬ್ರಿಟಿಷರ ನೌಕಾ ಕೇಂದ್ರವಾಗಿತ್ತು. ರಾಣಿಗಂಜ್ ಕಲ್ಲಿದ್ದಲ ಅಭಿವೃದ್ಧಿ ಅಂದರೆ ಅತಿ ಹೆಚ್ಚು ಕಲ್ಲಿದ್ದಲನ್ನು ಹೊಂದಿರುವ ಕೇಂದ್ರವಾಗಿತ್ತು. ಇನ್ನೊಂದು ಬಾಂಬೆಯಿಂದ ಕಲ್ಯಾಣ, ಇದು ಮಧ್ಯ ಭಾರತ. ಬಾಂಬೆ ಇವೆರಡೂ ಕೂಡ ಮಹಾರಾಷ್ಟ್ರದಲ್ಲಿ ನಾವು ಕಾಣ್ಬೋದು. ಬಾಂಬೆಯಿಂದ ಕಲ್ಯಾಣ. 3ನೇದು ಮದ್ರಾಸ್ನಿಂದ ಅರಕೋಣಂ. ಇವೆಲ್ಲವೂ ಕೂಡ ಬ್ರಿಟಿಷರ ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸುವುದಕ್ಕೋಸ್ಕರ ರೈಲ್ವೆ ಹಳಿಗಳನ್ನು ಸ್ಥಾಪನೆ ಮಾಡೋದಕ್ಕೆ ಬ್ರಿಟಿಷರು ರಚನೆ ಮಾಡಿಕೊಂಡ ಒಂದು ರಚನೆ ಆಗಿತ್ತು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೋದು. 3 ಹಳಿಗಳಿಗೆ ಅನುಮೋದನೆಯನ್ನು ಬ್ರಿಟಿಷರು ಕೊಡ್ತಾರೆ. ಕಲ್ಕತ್ತಾದಿಂದ ರಾಣಿಗಂಜ್, ಬಾಂಬೆಯಿಂದ ಕಲ್ಯಾಣ, ಮದ್ರಾಸ್ನಿಂದ ಅರಕೋಣಂ. 1849ರಲ್ಲೇ ಭಾರತದಲ್ಲಿ ರೈಲ್ವೆ ಅಭಿವೃದ್ಧಿಗಾಗಿ ಒಂದು ನೀಲಿ ನಕ್ಷೆಯನ್ನು ಬ್ರಿಟಿಷರು ರಚಿಸ್ತಾರೆ. ಆದರೆ ಈ ಹಳಿಗಳು ರಚನೆ ಆಗುವುದಿಲ್ಲ. ಕಾರಣಾಂತರದಿಂದ ಅಥವಾ ಬಂಡವಾಳದ ಕೊರತೆಯಿಂದ ಈ ರೈಲ್ವೆನ ಅಭಿವೃದ್ಧಿಗೊಳಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ. ಮುಂದೆ 1853ರಲ್ಲಿ ಲಾರ್ಡ್ ಡಾಲೌಸಿ ಈ ಮೊಟ್ಟ ಮೊದಲ ಭಾರತದಲ್ಲಿ ರೈಲ್ವೆಯನ್ನು ಸ್ಥಾಪನೆ ಮಾಡ್ತಾನೆ. ಈತನ ಕಾಲದಲ್ಲಿ ಮುಂಬೈನಿಂದ ಥಾಣಾದವರೆಗೆ ಮೊದಲ ರೈಲು ಹೋರಾಟವನ್ನು ಮಾಡ್ತದೆ. ಸುಮಾರು 34 ಕಿಲೋಮೀಟರ್ ದೂರ ಅಂದರೆ ಈ ಮುಂಬೈ ಟು ಥಾಣಾದವರೆಗೆ 34 ಕಿಲೋಮೀಟರ್ ದೂರ ಇದೆ. ಮೊಟ್ಟ ಮೊದಲ ರೈಲನ್ನು ಚಾಲನೆ ನೀಡಿದ ವ್ಯಕ್ತಿ ಯಾರು ಅಂತಂದರೆ ಲಾರ್ಡ್ ಡಾಲ್ಹೌಸಿ. ಈತ ಭಾರತದ ಗವರ್ನರ್ ಜನರಲ್ ಆಗಿದ್ದ. ಈತನ ಅವಧಿಯಲ್ಲಿ
ಮುಂಬೈನಿಂದ ತಾಣಾವರೆಗೆ ಮೊಟ್ಟ ಮೊದಲ ರೈಲು ಓಡ್ತದೆ. ಇಲ್ಲಿ 3 ಇಂಜಿನ್ಗಳು ಓಡ್ತವೆ. ಒಂದು ಶಾಹಿಬ್, ಇನ್ನೊಂದು ಸಿಂಧ್, ಇನ್ನೊಂದು ಸುಲ್ತಾನ್. 3 ಇಂಜಿನ್ಗಳನ್ನು ಒಳಗೊಂಡ 400 ಜನಗಳನ್ನು ಹೊತ್ತ ರೈಲು ಮುಂಬೈನಿಂದ ತಾಣಾದವರೆಗೆ ಓಡ್ತದೆ. ಹಾಗಾಗಿ ದೇಶದಲ್ಲೇ ಮೊಟ್ಟ ಮೊದಲ ರೈಲನ್ನು ಅಭಿವೃದ್ಧಿಗೊಳಿಸಿದ ಅಥವಾ ಸ್ಥಾಪನೆ ಮಾಡಿದ ವ್ಯಕ್ತಿ ಯಾರು ಅಂತಂದರೆ ಲಾರ್ಡ್ ಡಾಲ್ಹೌಸಿ. ಈತ ಸಾರಿಗೆ ಮತ್ತು ಸಂಪರ್ಕ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಭಾರತದ ಗವರ್ನರ್ ಜನರಲ್ ಆಗಿದ್ದ. ಮುಂದೆ ಭಾರತದೆಲ್ಲೆಡೆ ರೈಲ್ವೆಯನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಬ್ರಿಟಿಷರು ಖಾಸಗಿ ಕಂಪನಿಗಳಿಗೆ ಅನುಮೋದನೆಯನ್ನು ನೀಡ್ತಾರೆ. ಆ ಖಾಸಗಿ ಕಂಪನಿಗಳು ಯಾವಪ್ಪ ಅಂತಂದರೆ, ಒಂದು EIR ಈಸ್ಟ್ ಇಂಡಿಯನ್ ರೈಲ್ವೆ, ಮತ್ತೊಂದು EIR, ಮತ್ತೊಂದು GIP. EIR ಅಂದರೆ ಈಸ್ಟ್ ಇಂಡಿಯನ್ ರೈಲ್ವೆ. ಅಂದರೆ ಖಾಸಗಿ ಕಂಪನಿಗಳು, ಪ್ರಾರಂಭದಲ್ಲಿ 2 ಖಾಸಗಿ ಕಂಪನಿಗಳು ಭಾರತದಲ್ಲಿ ರೈಲ್ವೆ ಅಭಿವೃದ್ಧಿ ಮಾಡೋದಕ್ಕಾಗಿ ಮುಂದೆ ಬರ್ತವೆ. ಅದರಲ್ಲಿ ಮೊದಲನೆಯದು EIR, ಎರಡನೆಯದು GIP. EIR ಅಂದರೆ ಈಸ್ಟ್ ಇಂಡಿಯನ್ ರೈಲ್ವೆ, GIP ಅಂದರೆ ದಿ ಗ್ರೇಟ್ ಇಂಡಿಯನ್ ಪೆನಿನ್ಸುಲಾರ್ ರೈಲ್ವೆ. ಎರಡೂ ರೈಲ್ವೆಗಳನ್ನು ಈ ಭಾರತದಲ್ಲಿ ರೈಲ್ವೆ ಹಳಿಯನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಬ್ರಿಟಿಷ್ ಸರ್ಕಾರ ಅನುಮೋದನೆ ನೀಡುತ್ತದೆ. ಆ ಎರಡೂ ಕಂಪನಿಗಳು ಓಲ್ಡ್ ಗ್ಯಾರಂಟಿ ಸಿಸ್ಟಮ್ ಮೇಲೆ ಅನುಮೋದನೆಯನ್ನು ಪಡ್ಕೊಳ್ತವೆ. ಇದೇನಪ್ಪ ಗ್ಯಾರಂಟಿ ಸಿಸ್ಟಮ್ ಅಂತಂದರೆ, ಭಾರತದಲ್ಲಿ ರೈಲ್ವೆ ಅಭಿವೃದ್ಧಿಗಾಗಿ ಬಂಡವಾಳವನ್ನು ತೊಡಗಿಸುವ ಕಂಪನಿಗಳು ಒಂದು ವೇಳೆ ನಷ್ಟವಾದಲ್ಲಿ ಆ ಬಂಡವಾಳದ 5% ಲಾಭವನ್ನು ಸರ್ಕಾರಿ ಖಜಾನೆ, ಭಾರತ ಖಜಾನೆಯಿಂದ ನೀಡುವ ಒಂದು ಪದ್ಧತಿ. ಇದನ್ನು ಓಲ್ಡ್ ಗ್ಯಾರಂಟಿ ಸಿಸ್ಟಮ್ ಎಂಬುದಾಗಿ ಕರೀತಾರೆ. ಅಂದರೆ ಉದಾಹರಣೆಗಳಿದ್ರೆ, ಯಾರಾದರೂ ಒಂದು 1000 ರೂಪಾಯಿನ ಬಂಡವಾಳವನ್ನು ತೊಡಗಿಸಿದರೆ ಅದಕ್ಕೆ 5% ಕನಿಷ್ಠ ಲಾಭವನ್ನು ಗಳಿಸ್ಕೋಬೇಕಾಗಿತ್ತು ವರ್ಷದಲ್ಲಿ. ಒಂದು ವೇಳೆ ಲಾಭ ಬರದಿದ್ದಲ್ಲಿ ಸರ್ಕಾರವೇ ಅವರಿಗೆ 5% ಲಾಭವನ್ನು ನೀಡ್ತಾ ಇತ್ತು. ಅದು ಯಾವುದರಿಂದ? ಭಾರತೀಯ ಖಜಾನೆಯಿಂದ. ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ 2 ಕಂಪನಿಗಳಿಗೆ ಓಲ್ಡ್ ಗ್ಯಾರಂಟಿ ಸಿಸ್ಟಮ್ ಮೇಲೆ ಅನುಮೋದನೆ ನೀಡುತ್ತದೆ. ಆ 2 ಕಂಪನಿಗಳು ಯಾವುದಂದರೆ EIR ಈಸ್ಟ್ ಇಂಡಿಯನ್ ರೈಲ್ವೆ, ಇನ್ನೊಂದು GIP ದಿ ಗ್ರೇಟ್ ಇಂಡಿಯನ್ ಪೆನಿನ್ಸುಲಾರ್ ರೈಲ್ವೆ. ಈ 2 ರೈಲ್ವೆ ಅಭಿವೃದ್ಧಿಗಳು ಸ್ಥಾಪನೆಯನ್ನು ಆಗ್ತವೆ. ಇದು ಮೊದಲ ಹಂತದಲ್ಲಿ 1849ರಿಂದ 1869ರಲ್ಲಿ ಆದ ಬ್ರಿಟಿಷರ ಕಾಲದಲ್ಲಿ ಆದ ಭಾರತ ರೈಲ್ವೆ ಅಭಿವೃದ್ಧಿ ಎಂಬುದನ್ನು ನಾವು ನೋಡ್ಬೋದು. ಇನ್ನು ಎರಡನೇ ಹಂತ 1869ರಿಂದ 82. ಈ 1857ರಲ್ಲಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಮೊದಲ ಹೋರಾಟ ನಡೆದಿದೆ. ಇದೊಂದು ಭಾರತೀಯರು ನಡೆಸಿದ ಒಂದು ಸಂಘಟಿತ ಹೋರಾಟ ಎಂಬುದಾಗಿ ಹೇಳ್ಬೋದು. 1857ರ ದಂಗೆಯನ್ನು ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಕರೆದರೆ, ಭಾರತೀಯರು ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬುದಾಗಿ ಕರೆದು. ಇದೇ ರೈಲ್ವೆ ಅಭಿವೃದ್ಧಿಯಿಂದ, ಏಕೆಂದರೆ ಸೈನಿಕರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತ್ವರಿತವಾಗಿ ಸಾಗಿಸುವುದಕ್ಕೆ ಬ್ರಿಟಿಷರಿಗೆ ರೈಲ್ವೆ ಅಭಿವೃದ್ಧಿಯ ಮನವರಿಕೆ ಆಗ್ತದೆ. ಏಕೆಂದರೆ ಈ ದಂಗೆ ಇಡೀ ಭಾರತದಲ್ಲಿ ಸಂಭವಿಸ್ತದೆ. ಒಂದು ಕಡೆ ದಂಗೆ ನಡೆಸಿದರೆ ಮತ್ತೊಂದು ಕಡೆ ದಂಗೆ ನೀಡ್ತಾರೆ. ಹಾಗಾಗಿ ತ್ವರಿತವಾಗಿ ಸೈನಿಕರನ್ನು ರವಾನಿಸುವುದಕ್ಕಾಗಿ ಇವರಿಗೆ ರೈಲ್ವೆ ಅಭಿವೃದ್ಧಿಗೆ ಹೆಚ್ಚು ಗಮನವನ್ನು ಕೊಡ್ತಾರೆ. 1857ರ ದಂಗೆಯ ನಂತರ ಜಾನ್ ಲಾರೆನ್ಸ್, ಇವನು ಕೂಡ ಭಾರತ ಗವರ್ನರ್ ಜನರಲ್. ಈತ
ಸರ್ಕಾರದ ನಿಯಂತ್ರಣದಲ್ಲಿ ರೈಲ್ವೆ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡ್ತಾರೆ. ಈ ಮುಂಚೆ ಖಾಸಗಿ ಕಂಪನಿಗಳು EIP, EIR ಮತ್ತು GIP ಕಂಪನಿಗಳು ಏನು ಖಾಸಗಿ ಸಹಭಾಗಿತ್ವದಲ್ಲಿ ರೈಲ್ವೆನ ಅಭಿವೃದ್ಧಿಗೊಳಿಸ್ತಾ ಇದ್ರು. ಆದರೆ ಜಾನ್ ಲಾರೆನ್ಸ್ ಸರ್ಕಾರದ ನಿಯಂತ್ರಣದಲ್ಲಿ ರೈಲ್ವೆನ ಅಭಿವೃದ್ಧಿಪಡಿಸಬೇಕು ಎಂಬುದನ್ನು ಆದ್ಯತೆಯನ್ನು ಕೊಡ್ತಾರೆ. 1869ರಲ್ಲಿ 3297 ಮೈಲಿಯಿಂದ 6128 ಮೈಲಿವರೆಗೆ ವಿಸ್ತರಣೆ ಮಾಡ್ತಾರೆ. ಅಂದರೆ ಮೊದಲ ಹಂತದಲ್ಲಿ 1869 ಮೈಲಿ ಭಾರತದಲ್ಲಿ ರೈಲ್ವೆ ವಿಸ್ತಾರವಾಗಿತ್ತು. ಅದರ ನಂತರ 1869ರಿಂದ 1887ವರೆಗೆ ರೈಲ್ವೆ ಎಷ್ಟರವರೆಗೆ ಅಭಿವೃದ್ಧಿ ಆಗ್ತಂದರೆ 6188 ಮೈಲಿಯನ್ನು ವಿಸ್ತರಣೆಯನ್ನು ಮಾಡುವುದನ್ನು ನಾವು ಇಲ್ಲಿ ಕಾಣಬಹುದು. ಇನ್ನು ಮೂರನೇ ಹಂತ 1882ರಿಂದ 1924. ಅಂದರೆ ಈ ಅವಧಿಯಲ್ಲಿ ಭಾರತದಲ್ಲಿ ರೈಲ್ವೆ ಬಹಳ ವೇಗವಾಗಿ ಅಭಿವೃದ್ಧಿಯನ್ನು ಹೊಂದಿದೆ. ಯಾಕಂದರೆ ಎರಡನೇ ಹಂತದಲ್ಲಿ 6128 ಮೈಲ್ ಇದ್ದಿದ್ದು 1923ರ ವೇಳೆಗೆ 37,618 ಮೈಲಿ ವಿಸ್ತರಣೆಯನ್ನು ಮಾಡ್ತಾರೆ. ಇದರಲ್ಲಿ ಸರ್ಕಾರದ ನಿಯಂತ್ರಣ ಎಷ್ಟಿದೆ 66%. ಏಕೆಂದರೆ ಜಾನ್ ಲಾರೆನ್ಸ್ ಈಗಾಗಲೇ ಸರ್ಕಾರದ ನಿಯಂತ್ರಣದ ಬಗ್ಗೆ ಆದ್ಯತೆಯನ್ನು ನೀಡಿದ್ದ. ಹಾಗಾಗಿ ಮೂರನೇ ಹಂತದಲ್ಲಿ ಭಾರತೀಯ ರೈಲ್ವೆ ಅಭಿವೃದ್ಧಿಯಲ್ಲಿ 66% ಸರ್ಕಾರದ ನಿಯಂತ್ರಣದಲ್ಲಿತ್ತು, 34% ಖಾಸಗಿ ನಿಯಂತ್ರಣದಲ್ಲಿತ್ತು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗ್ತದೆ. ಮತ್ತು ರೈಲ್ವೆ ಅಭಿವೃದ್ಧಿಗಾಗಿ ರೈಲ್ವೆನ ಅಭಿವೃದ್ಧಿಗೊಳಿಸುವುದಕ್ಕಾಗಿ ಹಲವಾರು ಕಮಿಟಿಗಳನ್ನು ಬ್ರಿಟಿಷ್ ಸರ್ಕಾರ ನೇಮಕ ಮಾಡುತ್ತೆ. ಅದರಲ್ಲಿ 1907ರಲ್ಲಿ ಜೇಮ್ಸ್ ಮಾರ್ಲೆಯಿಂದ ಸರ್ ಜೇಮ್ಸ್ ಮಾರ್ಕರ್ ಕಮಿಟಿಯಿಂದ ಕಮಿಟಿ ಆಯಿತು. ಯಾಕಂದರೆ ಜೇಮ್ಸ್ ಮಾರ್ಲೆ ಭಾರತ ಗವರ್ನರ್ ಜನರಲ್ ಆಗಿ ವೈಸರಾಗಿದ್ದರು. ಅವರ ಕಾಲದಲ್ಲಿ ಸರ್ ಜೇಮ್ಸ್ ಮಾರ್ಕರ್ ಕಮಿಟಿಯನ್ನು ನೇಮಕ ಮಾಡ್ತಾರೆ. 1920ರಲ್ಲಿ ಸರ್ ವಿಲಿಯಂ ಅಕ್ವರ್ತ್ ಕಮಿಟಿ ಒಂದು ರೈಲ್ವೆನ ಅಭಿವೃದ್ಧಿಪಡಿಸುವುದಕ್ಕಾಗಿ ಒಂದು ಅಕ್ವರ್ತ್ ಕಮಿಟಿ ನೇಮಕವಾಗ್ತದೆ. ಇದರಲ್ಲಿ 10 ಜನ ಸದಸ್ಯರಲ್ಲಿ 3 ಜನ ಭಾರತೀಯ ಸದಸ್ಯರುಗಳಿದ್ದರು. ಇನ್ನು 7 ಜನ ಬ್ರಿಟಿಷರಿದ್ದರೆ 3 ಜನ ಭಾರತೀಯ ಸದಸ್ಯರನ್ನು ವಿಲಿಯಂ ಅಕ್ವರ್ತ್ ಕಮಿಟಿಯಲ್ಲಿ ನಾವು ಕಾಣ್ಬೋದು. ಆ ಭಾರತೀಯ ಸದಸ್ಯರು ಯಾರು ಅಂದರೆ VS ಶ್ರೀನಿವಾಸ ಶಾಸ್ತ್ರಿ, ಸರ್ ರಾಜೇಂದ್ರನಾಥ್, ಪುರುಷೋತ್ತಮ ದಾಸ್. ಇವರು 3 ಜನ ಭಾರತೀಯರಾಗಿರ್ತಾರೆ. ಈ ಸರ್ ವಿಲಿಯಂ ಅಕ್ವರ್ತ್ ಕಮಿಟಿ ಏನು ವರದಿಯನ್ನು ಕೊಡ್ತದೆ? ಬ್ರಿಟಿಷ್ ಸರ್ಕಾರಕ್ಕೆ ರೈಲ್ವೆನ ಅಭಿವೃದ್ಧಿಗೊಳಿಸುವುದಕ್ಕಾಗಿ ಒಂದು ದೀರ್ಘ ವರದಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ನೀಡ್ತದೆ. ಆ ವರದಿ ಏನೆಂದರೆ ಪ್ರತಿ ವರ್ಷ ಭಾರತೀಯ ರೈಲ್ವೆಗೆ 150 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು. ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ನಿಂದ ಬೇರ್ಪಡಿಸಿ ಪ್ರತ್ಯೇಕವಾದ ಒಂದು ಬಜೆಟನ್ನು ಮಂಡಿಸಬೇಕು. ಭಾರತದಲ್ಲೂ ಕೂಡ ಸ್ವತಂತ್ರಗೊಂಡ ಭಾರತದಲ್ಲೂ ಕೂಡ 2 ವರ್ಷಗಳ ಹಿಂದಿನವರೆಗೂ ರೈಲ್ವೆ ಬಜೆಟನ್ನು ರೈಲ್ವೆ ಮಂತ್ರಿ ಪ್ರತ್ಯೇಕವಾಗಿ ಬಜೆಟನ್ನು ಮಂಡಿಸ್ತಾ ಇದ್ದರು. ಕಳೆದ 2-3 ವರ್ಷಗಳ ಹಿಂದೆ ಆ ಪದ್ಧತಿ ರದ್ದಾಗಿ ಸಾಮಾನ್ಯ ಬಜೆಟ್ನಲ್ಲೇ ರೈಲ್ವೆ ಬಜೆಟನ್ನು ಈಗ ಮಂಡಿಸ್ತಾ ಇದ್ದಾರೆ. ಆದರೆ ಆ ಪ್ರತ್ಯೇಕ ಬಜೆಟ್ ಮಂಡಿಸುವ ಪದ್ಧತಿಯನ್ನು ಮೊದಲಿಗೆ ಅಭಿವೃದ್ಧಿಗೊಳಿಸಿದ ಯಾರು ಅಂತಂದರೆ ಸರ್ ವಿಲಿಯಂ ಅಕ್ವರ್ತ್ ಕಮಿಟಿ. ಜೊತೆಗೆ ಈ ರೈಲ್ವೆ ಮಂಡಳಿಗಳನ್ನು ಸ್ಥಾಪನೆ ಮಾಡಬೇಕು, ವಿಭಾಗಗಳನ್ನು ಸ್ಥಾಪನೆ ಮಾಡಬೇಕು ಮತ್ತು ರೈಲ್ವೆ ಭ್ರಷ್ಟಾಚಾರ ಇನ್ನಿತರ ತಡೆ ಹಿಡಿಯುವುದಕ್ಕಾಗಿ ಟ್ರಿಬ್ಯುನಲ್ಗಳನ್ನು ರೈಲ್ವೆ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಬೇಕು ಎಂಬುದನ್ನು ಸರ್ ವಿಲಿಯಂ ಅಕ್ವರ್ತ್ ಕಮಿಟಿ ವರದಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ನೀಡುತ್ತದೆ. ಹೀಗಾಗಿ ಮೂರನೇ ಹಂತದಲ್ಲಿ ಭಾರತೀಯ ರೈಲ್ವೆ ಅಭಿವೃದ್ಧಿಗೊಳಿಸುವುದಕ್ಕಾಗಿ ಸರ್ಕಾರ ಬಹಳಷ್ಟು ಕ್ರಮಗಳನ್ನ ಕೈಗೊಳ್ತು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೋದು. ಇನ್ನು 4ನೇ ಹಂತ 1924ರಿಂದ 48. ಇಲ್ಲೂ ಕೂಡ ಈ ಲಾರ್ಡ್ ಅಕ್ ಕಮಿಟಿ ನಂತರ ಹಲವಾರು ಕಮಿಟಿಗಳನ್ನು ನೇಮಕ ಮಾಡಿ ಭಾರತೀಯ ರೈಲ್ವೆನ ಅಭಿವೃದ್ಧಿಗೊಳಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತದೆ. ಅದರಲ್ಲಿ PA ಪೋಪ್ ಕಮಿಟಿ, ಇಂಡಿಯನ್ ರೈಲ್ವೆ ಎನ್ಕ್ವೈರಿ ಕಮಿಟಿ, ಸರ್ ರಾಲ್ಫ್ ವೆಡ್ಜ್ವುಡ್ ಕಮಿಟಿ 1937ರಲ್ಲಿ ಪ್ರತ್ಯೇಕವಾದ ಒಂದು ರೈಲ್ವೆ ಬೋರ್ಡನ್ನು ಸ್ಥಾಪನೆ ಮಾಡ್ತಾರೆ.
ಅಂದರೆ ಈ ಏನು ರಾಲ್ ಫುಡ್ಸ್ ಕಮಿಟಿ ಏನು ಹೇಳ್ತಂದರೆ ರೈಲ್ವೆಗೆ ಪ್ರತ್ಯೇಕವಾದ ಒಂದು ಬೋರ್ಡನ್ನು ಸ್ಥಾಪನೆ ಮಾಡಬೇಕು, ಅದು ಒಂದು ಪ್ರತ್ಯೇಕವಾಗಿ ನಡಿಬೇಕು ಎಂಬುದನ್ನು ಹೇಳ್ತದೆ. ಹೀಗಾಗಿ ಈ ಕಮಿಟಿಗಳು ಏನು PFO ಕಮಿಟಿ ಇರ್ಬೋದು, ಇಂಡಿಯನ್ ರೈಲ್ವೆ ಎನ್ಕ್ವೈರಿ ಕಮಿಟಿ ಇರ್ಬೋದು, ಸರ್ ರಾಲ್ಫ್ ವೆಡ್ಜ್ವುಡ್ ಕಮಿಟಿ ಇರ್ಬೋದು, ಈ ಎಲ್ಲ ಕಂಪನಿಗಳು ಖಾಸಗಿ ಸಹಭಾಗಿತ್ವವನ್ನು ರದ್ದುಪಡಿಸಿ ಇಡೀ ರೈಲ್ವೆಯನ್ನು ಸರ್ಕಾರದ ನಿಯಂತ್ರಣಗೊಳಪಡಿಸಬೇಕು ಎಂಬ ವರದಿಯನ್ನು ನೀಡ್ತವೆ. ಹೀಗಾಗಿ ಖಾಸಗಿ ಕಂಪನಿಗಳನ್ನು ಸರ್ಕಾರ ತನ್ನ ನಿಯಂತ್ರಣಕ್ಕೆ ಹಂತ ಹಂತವಾಗಿ ಪಡಿತಾ ಬರ್ತದೆ. ಹಾಗಾಗಿ ಈ ಓಲ್ಡ್ ಗ್ಯಾರಂಟಿ ಸಿಸ್ಟಮನ್ನು ರದ್ದುಪಡಿಸಿದೆ. ಈ ಓಲ್ಡ್ ಗ್ಯಾರಂಟಿ ಸಿಸ್ಟಮ್ನ ಇನ್ನೊಂದು ಬ್ರಿಟಿಷ್ ಕಂಪನಿಗಳಿಗೆ ಅನುಕೂಲಕರವಾದರೆ ಸರ್ಕಾರ ಒಂದು ವೇಳೆ ಈ ಕಂಪನಿಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡರೆ ತಾನು ಖರ್ಚು ಮಾಡಿದ ಹಣವನ್ನು ಬಡ್ಡಿ ಸಮೇತ ಕಂಪನಿಗಳಿಗೆ ನೀಡಬೇಕಾಗಿತ್ತು. ಹಾಗಾಗಿ ಈ ಸರ್ಕಾರ ಅವರಿಗೆ ಖರ್ಚು ಮಾಡಿದ ಹಣವನ್ನು ಬಡ್ಡಿ ಸಮೇತ ನೀಡಿ ಇಡೀ ಭಾರತೀಯ ರೈಲ್ವೆಯನ್ನು ಸರ್ಕಾರದ ನಿಯಂತ್ರಣಕ್ಕೆ ತಂದು ಒಂದು 1937ರಲ್ಲಿ ಒಂದು ರೈಲ್ವೆ ಬೋರ್ಡನ್ನು ಸ್ಥಾಪನೆ ಮಾಡ್ತದೆ. ಯಾವಾಗ ಈ ಒಟ್ಟು 1925ರ ವೇಳೆಗಾಗಲೇ ಈ 4 ಕಂಪನಿಗಳು ಭಾರತದಲ್ಲಿ ರೈಲ್ವೆ ಖಾಸಗಿ ಕಂಪನಿಗಳಿದ್ದು, ಅದರಲ್ಲಿ ಒಂದು EIR ನಾನು ಹೇಳಿದೆ, ಈಸ್ಟ್ ಇಂಡಿಯನ್ ರೈಲ್ವೆ, ಅದನ್ನು 1925 ಜನವರಿ 1ರಂದು ಸರ್ಕಾರದ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತದೆ. ಮತ್ತೊಂದು GIP ದ ಗ್ರೇಟ್ ಇಂಡಿಯನ್ ಪೆನಿನ್ಸುಲಾರ್ ರೈಲ್ವೆ, GIPR ಅಂತ ಹೇಳ್ತಾರೆ, ಇದನ್ನ 1925 ಜೂನ್ 30ರಂದು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತದೆ. ಇನ್ನು ಬರ್ಮಾ ರೈಲ್ ಇದನ್ನು ಕೂಡ 1926 46 ಅಂತಿದೆ, ಅದು 46 ಅಲ್ಲ, 1926 ಜನವರಿ 1ರಂದು ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತದೆ. ಇನ್ನು ಸದರ್ನ್ ಪಂಜಾಬ್ ರೈಲ್ವೆನ 1930 ಜನವರಿ 1ರಂದು ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತದೆ. ಅಂದರೆ ಏನು ಖಾಸಗಿ ರೈಲ್ವೆ ಇತ್ತು ಅವೆಲ್ಲವನ್ನು ಸರ್ಕಾರ ತನ್ನ ನಿಯಂತ್ರಣಕ್ಕೆ ಪಡ್ಕೊಳ್ತದೆ. ಹೀಗಾಗಿ 4ನೇ ಹಂತದ ಮುಗಿಯುವ ವೇಳೆಗೆ ಇಡೀ ರೈಲ್ವೆ ಸರ್ಕಾರದ ನಿಯಂತ್ರಣದಲ್ಲಿರ್ತದೆ. ಮತ್ತು ರೈಲ್ವೆನ ನಿಯಂತ್ರಿಸುವುದಕ್ಕಾಗಿ ಒಂದು ಪ್ರತ್ಯೇಕ ಬೋರ್ಡನ್ನು ಸ್ಥಾಪನೆ ಮಾಡ್ತದೆ. ಆ ಬೋರ್ಡನ್ನು ರೈಲ್ವೆ ಬೋರ್ಡ್ ಎಂಬುದಾಗಿ ಕರೀತಾರೆ. 1937ರಲ್ಲಿ ಎಷ್ಟಿತ್ತಪ್ಪ ವಿಸ್ತೀರ್ಣ 4ನೇ ಹಂತದ ವೇಳೆಗಾಗಲೇ ಭಾರತದಲ್ಲಿ ಬಹಳಷ್ಟು ರೈಲ್ವೆ ವಿಸ್ತೀರ್ಣ ಇರುವುದನ್ನು ನಾವು ಕಾಣ್ಬೋದು. ಈಗಾಗಲೇ 3 ರೈಲ್ವೆ ವಿಭಾಗಗಳನ್ನು ನಾವು ಕಾಣ್ಬೋದು. ಒಂದು ಬ್ರಾಡ್ ಗೇಜ್, ಇನ್ನೊಂದು ಮೀಟರ್ ಗೇಜ್, ಇನ್ನೊಂದು ನ್ಯಾರೋ ಗೇಜ್. 3 ಗೇಜ್ಗಳು ಅಂದರೆ ಬ್ರಾಡ್ ಗೇಜ್ ಅಂದರೆ 1.68 ಮೀಟರ್ ಅಗಲ, ಅಂದರೆ ಬ್ರಾಡ್ ಗೇಜಿನ ಅಗಲ ಭಾಳ ವಿಶಾಲವಾಗಿದ್ದು ಸುಮಾರು 5.5 ಫೀಟ್ ಅಗಲವಿರೋದನ್ನ ನಾವು ಬ್ರಾಡ್ ಗೇಜ್. ಇವತ್ತು ಭಾರತದಲ್ಲಿ ಸಂಪೂರ್ಣವಾಗಿ ನಾವು ಬ್ರಾಡ್ ಗೇಜನ್ನು ಕಾಣ್ತೀವಿ. ಇನ್ನು ಎರಡನೆಯದು ಮೀಟರ್ ಗೇಜ್. ನೀವು ಮೀಟರ್ ಗೇಜನ್ನು ಈಗ ನೋಡೋದು ಸಾಧ್ಯ ಇಲ್ಲ. 10 ವರ್ಷಗಳ ಹಿಂದೆ ಮೈಸೂರು ಮತ್ತು ನಂಜನಗೂಡು ಇತ್ತು. 96ರಲ್ಲಿ ಹಾಸನ ಟು ಅರಸೀಕೆರೆಯೂ ಕೂಡ ಮೀಟರ್ ಗೇಜ್ ಇತ್ತು. ಇದರ ವಿಸ್ತೀರ್ಣ ಎಷ್ಟು ಅಂತಂದರೆ 0.76 ಮೀಟರ್, ಸುಮಾರು 3.5 ಅಡಿ ವಿಸ್ತೀರ್ಣವನ್ನು ಅದು ಹೊಂದಿತ್ತು. ಅಂದರೆ ಅಗಲದಲ್ಲಿ ಭಾಳ ಚಿಕ್ಕದಾದ ರೈಲು ಅದು, ಅದನ್ನು ನಾವು ಮೀಟರ್ ಗೇಜ್ ಎಂಬುದಾಗಿ ಕರಿತೀವಿ. ಇನ್ನೊಂದು ನ್ಯಾರೋ ಗೇಜ್, ಇವನು ಕೂಡ ಕಲ್ಕಾಟು ಸಿಮ್ಲಾದವರೆಗೆ ನಾವು ಅದೇ ರೈಲನ್ನು ಕಾಣ್ತೀವಿ. ಭಾರತದಲ್ಲಿ 2ರಿಂದ 3 ಕಡೆ ಈ ನ್ಯಾರೋ ಗೇಜನ್ನು ನಾವು ಕಾಣ್ತೀವಿ. ಅದರ ವಿಸ್ತೀರ್ಣ ಎಷ್ಟಿದೆ ಅಂದರೆ 0.61 ಮೀಟರ್, ಸುಮಾರು 2.5 ಅಡಿ ಅಗಲದಷ್ಟು ಒಂದು ವಿಸ್ತೀರ್ಣದ ರೈಲನ್ನು ಕಾಣ್ತಾ, ಒಂದು ಹಳ್ಳಿಗಳ ವಿಸ್ತೀರ್ಣ 2ರಿಂದ 2.5 ಅಡಿ ವಿಸ್ತೀರ್ಣವನ್ನು ಹೊಂದಿದೆ. ಇದು 0.61 ಮೀಟರ್. ಬ್ರಾಡ್ ಗೇಜ್ 1.68 ಮೀಟರ್, ಮೀಟರ್ ಗೇಜ್ 0.76 ಮೀಟರ್, ನ್ಯಾರೋ ಗೇಜ್ 0.61. ನ್ಯಾರೋ ಗೇಜ್ನ ಭಾರತದಲ್ಲಿ ಒಂದು 2ರಿಂದ 3 ಕಡೆ ನೋಡ್ಬೋದು. ಅದೆಲ್ಲಿ ಅಂತಂದರೆ ಕಲ್ಕಾಟು ಸಿಮ್ಲಾ. ನಾನು ಕೂಡ ಆ ರೈಲಿನಲ್ಲಿ ಪ್ರಯಾಣವನ್ನು ಮಾಡಿದ್ದೀನಿ. ಕಲ್ಕಾದಿಂದ ಸಿಮ್ಲಾದವರೆಗೆ ಆ ರೈಲಲ್ಲಿ ನಾನು ಪ್ರಯಾಣ ಮಾಡಿದ್ದೀನಿ. ಹಾಗಾಗಿ ಅದನ್ನು ನಾವು ಇಲ್ಲೂ ಕೂಡ ಕಾಣ್ತೀವಿ. 1946ರಲ್ಲಿ ಭಾರತ ರೈಲ್ವೆ ವಿಸ್ತೀರ್ಣ ಎಷ್ಟಿತ್ತು ಅಂದರೆ ಬ್ರಾಡ್ ಗೇಜ್ 20,686.60 ಮೈಲಿ ಕಿಲೋಮೀಟರ್, ಅಂದರೆ 20,686 ಮೈಲಿ ವಿಸ್ತೀರ್ಣವನ್ನು ಬ್ರಾಡ್ ಗೇಜ್ ಹೊಂದಿತ್ತು. ಇನ್ನು ಮೀಟರ್ ಗೇಜ್ 16,004 ಕಿಲೋಮೀಟರನ್ನು ಈ ಮೀಟರ್ ಗೇಜನ್ನು ಹೊಂದಿತ್ತು.
ಇನ್ನು ನ್ಯಾರೋ ಗೇಜ್ 3827 ಮೈಲಿ ವಿಸ್ತೀರ್ಣವನ್ನು ಹೊಂದಿತ್ತು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೋದು. ಅಂದರೆ 1946ರ ವೇಳೆಗೆ ಭಾರತದಲ್ಲಿ ಬಹಳಷ್ಟು ರೈಲ್ವೆ ಅಭಿವೃದ್ಧಿಯಾದದನ್ನು ನಾವು ಇಲ್ಲಿ ಕಾಣ್ಬೋದು. ಇನ್ನು 5ನೇ ಹಂತ 1948ರಿಂದ 57 ಈ ವೇಳೆಗಾಗಲೇ ಭಾರತ ಸ್ವತಂತ್ರಗೊಂಡಿತ್ತು ಮತ್ತು ಇಡೀ ಈ ಸಮೃದ್ಧ ಭಾರತ ಏನಾಗಿತ್ತು, ಸಮಗ್ರ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಭಾಗಗಳಾಗಿ ವಿಂಗಡಣೆ ಹೊಂದಿತ್ತು. ಮತ್ತು ಭಾರತ ಮತ್ತು ಪಾಕಿಸ್ತಾನ 1948ರಲ್ಲಿ ಈ 2 ಭಾಗಗಳಾಗಿ ಒಡೆದೋಯ್ತದೆ. ಅದನ್ನು ಸರ್ ರಾಡ್ಕ್ಲಿಫ್ ಭಾರತ ಮತ್ತು ಪಾಕಿಸ್ತಾನವನ್ನು ವಿಂಗಡಣೆಯನ್ನು ಮಾಡ್ತಾನೆ. ಈ ವಿಂಗಡಣೆಯಿಂದ ಭಾರತ ಪಾಕಿಸ್ತಾನಕ್ಕೆ ಎಷ್ಟು ರೈಲ್ವೆಗಳನ್ನು ಬಿಟ್ಕೊಡ್ಬೇಕಾದಂದರೆ 6958 ಮೈಲಿ ಈ ರೈಲ್ವೆ ವಿಸ್ತೀರ್ಣವನ್ನು ಈ ಪಾಕಿಸ್ತಾನವನ್ನು ಪಡ್ಕೊಳ್ತದೆ. ಹೀಗಾಗಿ ಈ 5 ಹಂತಗಳಲ್ಲಿ ಬ್ರಿಟಿಷರು ಹೇಗೆ ಅಭಿವೃದ್ಧಿಯನ್ನು ಗೊಳಿಸಿದ್ರು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೋದು. ಈ 2 ರೈಲುಗಳನ್ನು ನೋಡ್ತಾ ಇದ್ರಲ್ಲ, ಇವೇ 2 ರೈಲುಗಳು ಆ ದಿನ ಓಡಿದ ಮೊದಲ ರೈಲು ಇದು. ಈ ನೀವು ಕೆಳಭಾಗದ ರೈಲನ್ನು ಏನು ನೋಡ್ತಾ ಇದ್ದೀರಾ, ಈ ರೈಲು ಈ ದೇಶದಲ್ಲೇ ಮೊದಲು ಇಂಡಿಯಾ ಫಸ್ಟ್ ರೈಲ್ವೆ was built between Mumbai and Thane in 1852, and the first passenger train ran between the 2 stations covering a distance of 34 kilometers on April 16, 1853. ಏಪ್ರಿಲ್ 16, 1853ರಂದು ಈ ಮುಂಬೈ ಟು ತಾಣಾದವರೆಗೆ ಹೋದ ಮೊದಲ ರೈಲು ಇದಾಗಿತ್ತು. ದಿಸ್ ಇಸ್ ದ ಫಸ್ಟ್ ಪ್ಯಾಸೆಂಜರ್ ಟ್ರೈನ್ ಅಂತ ಹೇಳಿದೆ. 400 ಜನರನ್ನು ಹೊತ್ತ ಈ ಟ್ರೈನು ಮುಂಬೈಯಿಂದ ತಾಣವರೆಗೆ ಹೋಗ್ತದೆ. ಹಾಗಾಗಿ ಈ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಾಣ್ಬೋದು. ಇಲ್ಲಿ ಇನ್ನು ಇದರ ರೈಲ್ವೆ ಅಭಿವೃದ್ಧಿಯಿಂದ ಬ್ರಿಟಿಷರಿಗೆ ಆದ ಲಾಭಗಳೇನು, ಯಾವ ರೀತಿ ಲಾಭಗಳಾಯಿತು ಅಂತ ನೋಡೋದಾದರೆ, ರೈಲ್ವೆ ಅಭಿವೃದ್ಧ ಬ್ರಿಟಿಷರಿಗೆ ಆದ ಲಾಭಗಳು: ಒಂದು, ಬ್ರಿಟಿಷ್ ಖಾಸಗಿ ಕಂಪನಿಗಳು ಹೆಚ್ಚು ಆದಾಯವನ್ನು ಪಡ್ಕೊಂಡು EIR ಮತ್ತು GIP, ಬರ್ಮಾ ರೈಲ್, ಸದರನ್ ಪಂಜಾಬ್ ರೈಲ್ ಏನು 4 ಖಾಸಗಿ ರೈಲ್ವೆ ವಲಯಗಳಿದ್ದು ಇವುಗಳು ಬಹಳಷ್ಟು ಆದಾಯವನ್ನು ಪಡ್ಕೊಂಡು, ಏಕೆಂದರೆ ಈ ಕಂಪನಿಗಳು ಓಲ್ಡ್ ಗ್ಯಾರಂಟಿ ಸಿಸ್ಟಮ್ ಮೇಲೆ ಭಾರತದಲ್ಲಿ ರೈಲ್ವೆಯನ್ನು ಅಭಿವೃದ್ಧಿಯನ್ನುಗೊಳಿಸಿದ್ದು ಒಂದು. ಹಾಗಾಗಿ ಅತಿ ಹೆಚ್ಚು ಆದಾಯವನ್ನು ಭಾರತದಿಂದ ಪಡ್ಕೊಂಡು ಸಾಲು ಹೂಡಿದ ಬಂಡವಾಳದ 2-3 ಪಟ್ಟು ಆದಾಯವನ್ನು ಈ ಕಂಪನಿಗಳು ಪಡ್ಕೊಂಡು ಸುಮಾರು 1853ರಿಂದ 1925ರವರೆಗೂ ಈ ರೈಲ್ವೆ ಹಳಿಗಳು ಈ ಕಂಪನಿಗಳ ಹಿಡಿತದಲ್ಲಿದ್ದು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೋದು. ಹಾಗಾಗಿ ಈ ಖಾಸಗಿ ಕಂಪನಿಗಳಿಗೆ ಹೆಚ್ಚು ಆದಾಯ ಆಯಿತು. ಇದು ಭಾರತದ ಸಂಪತ್ತಿನ ಸೋರಿಕೆಗೆ ಕಾರಣವಾಯಿತು ಎಂಬುದನ್ನು ನಾವು ತಿಳ್ಕೊಬೋದು. ರಫ್ತು ಮತ್ತು ಆಮದಿಗೆ ಸಹಕಾರಿ. ನಾನು ಮೊದಲೇ ಹೇಳಿದೆ, ಇವರು ರೈಲ್ವೆಯನ್ನು ಎಲ್ಲಿ ಅಭಿವೃದ್ಧಿಪಡಿಸಿದ್ರು, ಜನಸಾಮಾನ್ಯರಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ರೈಲ್ವೆಯನ್ನು ಅಭಿವೃದ್ಧಿಗೊಳಿಸಲಿಲ್ಲ. ಬದಲಾಗಿ ಭಾರತೀಯ ಕಚ್ಚಾ ವಸ್ತುಗಳನ್ನು ಈ ಬಂದರುಗಳಿಗೆ ಸಾಗಿಸಲು ಮತ್ತು ಇಂಗ್ಲೆಂಡ್ನಲ್ಲಿ ತಯಾರಾದ ವಸ್ತುಗಳನ್ನು ಭಾರತದೆಲ್ಲೆಡೆ ಸಾಗಿಸಲು ಅವರಿಗೆ ರೈಲ್ವೆ ಅಭಿವೃದ್ಧಿ ಬೇಕಾಗಿತ್ತು. ಹೀಗಾಗಿ ಈ ರಫ್ತು ಮತ್ತು ಆಮದಿಗೆ ಇದು ಬ್ರಿಟಿಷರಿಗೆ ಬಹಳ ಅನುಕೂಲಕರವಾಯಿತು. ಭಾರತ ಕಚ್ಚಾ ವಸ್ತುಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಬ್ರಿಟನ್ನಿಗೆ ಸಾಗಿಸುವುದಕ್ಕೆ ಮತ್ತು ಅಲ್ಲಿ ತಯಾರಾದ ಸಿದ್ಧ ವಸ್ತುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಸಾಗಿಸುವುದಕ್ಕೆ ರೈಲ್ವೆ ಅಭಿವೃದ್ಧಿ ಬಹಳ ಸಹಕಾರಿಯಾಯಿತು ಎಂಬುದನ್ನು ನಾವು ತಿಳ್ಕೊಬೋದು. ಮೂರನೇದು, ತ್ವರಿತ ಸೈನಿಕ ಸಾಗಾಣಿಕೆಗೆ ಅನುಕೂಲವಾಯಿತು. ಏಕೆಂದರೆ ನಾನು ಮೊದಲೇ ಹೇಳಿದೆ, 1857ರ ದಂಗೆ ನಂತರ ಬ್ರಿಟಿಷರು ಭಾರತದಲ್ಲಿ ರೈಲ್ವೆನ ಅಭಿವೃದ್ಧಿಗೊಳಿಸೋದಕ್ಕೆ ಹೆಚ್ಚು ಪ್ರಯತ್ನವನ್ನು ಮಾಡ್ತಾರೆ. ಯಾಕೆ ಮಾಡ್ತಾರಪ್ಪ ಅಂತಂದರೆ, ಭಾರತದಲ್ಲಿ ಈ ದಂಗೆಗಳೇನಾದರೂ ಇದ್ದರೆ ಆ ದಂಗೆಗಳನ್ನು ಅಡಗಿಸುವುದಕ್ಕೆ ಈ ಸೈನಿಕರನ್ನು ಸಾಗಿಸಬೇಕಾಗಿತ್ತು. ಹಾಗಾಗಿ ಈ ತ್ವರಿತವಾಗಿ ಸೈನಿಕರನ್ನು ಸಾಗಿಸುವುದಕ್ಕೆ ಬ್ರಿಟಿಷರಿಗೆ ಅನುಕೂಲವಾಗ್ತದೆ. ರೈಲ್ವೆ ಅಭಿವೃದ್ಧಿಯಿಂದ ಭಾರತೀಯರಿಗಾದ ನಷ್ಟ ಏನು ಎನ್ನುವುದಂದರೆ ಸಂಪತ್ತಿನ ಸೋರಿಕೆ. ನಾನು ಮೊದಲಿದೆ, ಭಾರತ ಸಂಪತ್ತನ್ನು ಹಂತವಾಗಿ ಸೂರೆ ಹೊಡೆದರು. ಜೊತೆಗೆ ಇಲ್ಲಿ ಓಲ್ಡ್ ಗ್ಯಾರಂಟಿ ಸಿಸ್ಟಮ್ ಇದ್ದುದರಿಂದ
ಈ ಬಂಡವಾಳಗಾರರು ಭಾರತ ಸಂಪತ್ತನ್ನು 2, 3, 4 ಪಟ್ಟಗಳು ದ್ವಿಗುಣ ರೀತಿಯಲ್ಲಿ ಸಂಪತ್ತನ್ನು ಕೊಳ್ಳಬಹುದು. ಜೊತೆಗೆ ಈ ಆಮದು ಮತ್ತು ರಫ್ತು ಇವೆಲ್ಲವಿಂದ ಕೊಂಡೆ ಒಯ್ದರು. ಜೊತೆಗೆ ಇಲ್ಲಿ ಹೆಚ್ಚು ಅಧಿಕಾರಿಗಳು ಅಂದರೆ ರೈಲ್ವೆಯಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲ ಅಧಿಕಾರಿಗಳು ಬ್ರಿಟಿಷರಾಗಿದ್ದರು. ಅವರ ವೇತನ ಮತ್ತು ನಿವೃತ್ತಿ ವೇತನವನ್ನು ಭಾರತೀಯ ಖಜಾನೆಯಿಂದ ನೀಡುತ್ತಿದ್ದರಿಂದ ಸಂಪತ್ತಿನ ಸೋರಿಕೆ ಆಯಿತು ಎಂಬುದನ್ನು ತಿಳ್ಕೊಬೋದು. ಇನ್ನು ಬರಗಾಲ ಸೃಷ್ಟಿ, ಏಕೆಂದರೆ ಭಾರತದಲ್ಲಿ ಕಚ್ಚಾ ವಸ್ತುಗಳನ್ನು ಸ್ಥಾಪನೆ ಮಾಡುವುದಕ್ಕೆ ಈ ಬರಗಾಲ ಉಂಟಾದ ಅಂದರೆ ಭಾರತದಲ್ಲಿ ಉತ್ಪಾದನೆ ಆದ ವಸ್ತುಗಳನ್ನು ಇಂಗ್ಲೆಂಡಿಗೆ ರವಾನಿಸಿದ ಭಾರತಕ್ಕೆ ಬರಗಾಲ ಸೃಷ್ಟಿಯಾಯಿತು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೋದು.